ಇಂದು ನಾವು ಒಂದು ಅದ್ಭುತ ಸಾಧನೆಯ ಬಗ್ಗೆ ಮಾತನಾಡಲಿದ್ದೇವೆ. ಒಂದು ಸಾಧನೆ, ಅದು ಭಾರತವನ್ನು ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಸೂಪರ್ ಪವರ್ ಆಗಿ ನಿಲ್ಲಿಸಿದೆ. ವಿಶ್ವದಾದ್ಯಂತ ಗಲಭೆಯ ಸಮಯದಲ್ಲಿ ತಾಲಿಬಾನ್ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಗಳು, ಸೌದಿ ಅರೇಬಿಯಾದ ಮಧ್ಯಪ್ರವೇಶ, ಅಮೆರಿಕದ ಆತಂಕಗಳು, ಭಾರತ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಬಳಿ ಇರುವ ಚಿನ್ನದ ಭಂಡಾರದ ಮೌಲ್ಯ ಮೊದಲ ಬಾರಿಗೆ $100 ಬಿಲಿಯನ್ ಮೈಲುಗಲ್ಲನ್ನು ದಾಟಿ ಅಕ್ಟೋಬರ್ 10ನೇ ದಿನಾಂಕ 2025ರಲ್ಲಿ $102 ಬಿಲಿಯನ್ $365 ಮಿಲಿಯನ್ ತಲುಪಿದೆ. ಇದು ಕಳೆದ 29 ವರ್ಷಗಳ ದಾಖಲೆಗಳನ್ನು ಕಿದ್ರಗೊಳಿಸಿದ ಸಾಧನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಗೆ 1 ಸೆಕೆಂಡ್ನಲ್ಲಿ ಮುಗಿಯುವ ಸಣ್ಣ ಕೆಲಸ, ಆದರೆ ನಮ್ಗೆ ಬಹಳ ಪ್ರೋತ್ಸಾಹ ನೀಡುತ್ತದೆ. ಈ ಸಾಧನೆ ಕೇವಲ ಆರ್ಬಿಐಗೆ ಸಂಬಂಧಿಸಿದ್ದಲ್ಲ. ಭಾರತದ ಒಟ್ಟಾರೆ ಚಿನ್ನದ ಭಂಡಾರಗಳು, ಅಧಿಕೃತ ಮತ್ತು ಖಾಸಗಿ ಹಿಡುವಳಿಗಳನ್ನು ಸೇರಿಸಿ ವಿಶ್ವದ ಸೂಪರ್ ಪವರ್ ದೇಶಗಳನ್ನು ತಲ್ಲಣಗೊಳಿಸಿವೆ. ಆರ್ಬಿಐ ಬಳಿ 880 ಟನ್ ಚಿನ್ನವಿದೆ. ಅದು ಒಟ್ಟು ವಿದೇಶಿ ವಿನಿಮಯ ಭಂಡಾರದಲ್ಲಿ 14.7% ಪಾಲನ್ನು ಹೊಂದಿದೆ. ಇದು 1596-97 ನಂತರದ ಅತ್ಯಧಿಕ ಮಟ್ಟ. 2025ರಲ್ಲಿ ಚಿನ್ನದ ಬೆಲೆಗಳು 62% ಏರಿಕೆ ಮತ್ತು ಆರ್ಬಿಐ ತಂತ್ರಗಾರಿಕೆಯ ಖರೀದಿಗಳು 0.6 ಟನ್ ಸೇರಿಸಲಾಗಿದೆ. ಈ ಸಾಧನೆಗೆ ಕೊಡುಗೆ ನೀಡಿವೆ. ಆದರೆ ಇಲ್ಲಿ ಆಶ್ಚರ್ಯಕರ ವಿಷಯ ಏನೆಂದರೆ, ಭಾರತೀಯ ಮನೆಗಳು ಮತ್ತು ದೇವಾಲಯಗಳಲ್ಲಿರುವ ಚಿನ್ನ. ಮೋರ್ಗನ್ ಸ್ಟಾನ್ಲಿ ವರದಿಯ ಪ್ರಕಾರ ಭಾರತೀಯ ಮನೆಗಳಲ್ಲಿ ಸುಮಾರು 34,600 ಟನ್ ಚಿನ್ನವಿದೆ. ಅದರ ಮೌಲ್ಯ $3 ಟ್ರಿಲಿಯನ್ $800 ಬಿಲಿಯನ್. ಇದು ಭಾರತದ ಜಿಡಿಪಿಯಲ್ಲಿ 88.8%ಕ್ಕೆ ಸಮಾನ. ಅಮೆರಿಕ ಬಳಿ 8,133 ಟನ್ ಅಧಿಕೃತ ಚಿನ್ನದ ಭಂಡಾರಗಳಿದ್ದರು. ಭಾರತದ ಒಟ್ಟು ಚಿನ್ನದ ಭಂಡಾರಗಳು, ಖಾಸಗಿ ಮತ್ತು ಅಧಿಕೃತ, ಅದನ್ನು ಮೀರಿಸುತ್ತವೆ. ಈ ಚಿನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಮದುವೆಗಳು, ಹಬ್ಬಗಳು, ಧಾರ್ಮಿಕ ಸಂದರ್ಭಗಳಲ್ಲಿ ಚಿನ್ನ ಖರೀದಿ ಒಂದು ಸಂಪ್ರದಾಯ. ಈ ಖಜಾನೆ ಭಾರತವನ್ನು ಆರ್ಥಿಕವಾಗಿ ಮತ್ತು ತಂತ್ರಗಾರಿಕೆಯಾಗಿ ಸೂಪರ್ ಪವರ್ ದೇಶಗಳ ಹತ್ತಿರ ನಿಲ್ಲಿಸಿದೆ. ವಿದೇಶಿ ವಿನಿಮಯ ಭಂಡಾರಗಳು ಎಂದರೇನು? ಇವು ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ಬಳಿ ಇರುವ ವಿದೇಶಿ ಕರೆನ್ಸಿಗಳು, ಡಾಲರ್, ಯೂರೋ, ಯುವಾನ್ ಮುಂತಾದವು, ಚಿನ್ನ ಮತ್ತು ಇತರ ಆಸ್ತಿಗಳ ಸಮೂಹ. ಇವು ಅಂತಾರಾಷ್ಟ್ರೀಯ ವ್ಯಾಪಾರ, ಆಮದುಗಳು, ರಫ್ತುಗಳು ಮತ್ತು ಆರ್ಥಿಕ ಸಂಕಷ್ಟ ಕಾಲದಲ್ಲಿ ದೇಶವನ್ನು ಸ್ಥಿರಗೊಳಿಸಲು ಅಗತ್ಯ. ಸರಳವಾಗಿ ಹೇಳಬೇಕೆಂದರೆ ಇದು ದೇಶದ ಅಂತಾರಾಷ್ಟ್ರೀಯ ಬ್ಯಾಂಕ್ ಬ್ಯಾಲೆನ್ಸ್ ತರ. ಅಕ್ಟೋಬರ್ 17ನೇ ದಿನಾಂಕ 2025ರಲ್ಲಿ ಭಾರತದ ಒಟ್ಟು ವಿದೇಶಿ ವಿನಿಮಯ ಭಂಡಾರಗಳು $702 ಬಿಲಿಯನ್ $28 ಮಿಲಿಯನ್ ತಲುಪಿವೆ. ಇದರಲ್ಲಿ ಚಿನ್ನದ ಪಾಲು $100 ಬಿಲಿಯನ್ ದಾಟಿರುವುದು ಒಂದು ಐತಿಹಾಸಿಕ ಘಟನೆ. ಹಿಂದೆ ಆರ್ಬಿಐ ಭಂಡಾರಗಳಲ್ಲಿ ಅಮೆರಿಕನ್ ಡಾಲರ್ ಮತ್ತು ಯೂರೋ ತರದ ಕರೆನ್ಸಿಗಳ ಆಧಿಪತ್ಯವಿತ್ತು. ಆದರೆ ಇತ್ತೀಚೆಗೆ ಚಿನ್ನದ ಪಾಲನ್ನು ಹೆಚ್ಚಿಸುವ ಮೂಲಕ ಭಾರತ ತನ್ನ ಆರ್ಥಿಕ ಭದ್ರತೆಯನ್ನು ಡಾಲರ್ ಮಾತ್ರವಲ್ಲದೆ ಚಿನ್ನದ ಮೇಲೂ ಆಧರಿಸಿದೆ. ಈ ತಂತ್ರಗಾರಿಕೆಯ ಕ್ರಮ ಆರ್ಥಿಕ ಸಂಕಷ್ಟಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ದೇಶದ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಆರ್ಬಿಐ ಲೆಕ್ಕಗಳ ಪ್ರಕಾರ ಈ ಭಂಡಾರಗಳೊಂದಿಗೆ 1 ವರ್ಷದವರೆಗೆ ಆಮದು ಅಗತ್ಯಗಳನ್ನು ಸುಲಭವಾಗಿ ಪೂರೈಸಬಹುದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡಿದೆ. IMF ಏಷ್ಯಾ ಪೆಸಿಫಿಕ್ ನಿರ್ದೇಶಕ ಕೃಷ್ಣ ಶ್ರೀನಿವಾಸನ್ ಪ್ರಕಾರ ಭಾರತ 2025ರಲ್ಲಿ 6.6% ಆರ್ಥಿಕ ಬೆಳವಣಿಗೆಯನ್ನು, 2026ರಲ್ಲಿ 6.2% ಬೆಳವಣಿಗೆಯನ್ನು ಸಾಧಿಸಬಹುದು. ಆದರೆ 8% ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳವಣಿಗೆಗಾಗಿ ದೇಶ ಹೂಡಿಕೆಗಳು, ದೇಶೀಯ ಬೇಡಿಕೆ, ವ್ಯಾಪಾರ, ಆವಿಷ್ಕಾರಗಳು ಮತ್ತು ನೀತಿ ಸುಧಾರಣೆಗಳನ್ನು ಪೂರ್ಣ ಶಕ್ತಿಯೊಂದಿಗೆ ನಡೆಸಬೇಕು. ಮುಕ್ತ ವ್ಯಾಪಾರ ಮತ್ತು ಸುಧಾರಣೆಗಳು ಭಾರತವನ್ನು ಜಾಗತಿಕ ಸಪ್ಲೈ ಚೈನ್ಗಳಲ್ಲಿ ಸಂಯೋಜಿಸುತ್ತವೆ ಎಂದು ಅವರು ಸೂಚಿಸಿದ್ದಾರೆ. ಭಾರತ ಈಗಾಗಲೇ ಈ ದಿಕ್ಕಿನಲ್ಲಿ ವೇಗವಾಗಿ ಸಾಗುತ್ತಿದೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತರದ ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿ. ಭಾರತದ ಚಿನ್ನದ ಭಂಡಾರಗಳು ಕೇವಲ ಸಂಪತ್ತಿನ ರೂಪದಲ್ಲಷ್ಟೇ ಅಲ್ಲದೆ ತಂತ್ರಗಾರಿಕೆಯ ಶಕ್ತಿಯಾಗಿಯೂ ಕಾರ್ಯನಿರ್ವಹಿಸುತ್ತಿವೆ.
ಚಿನ್ನವನ್ನು ಸುರಕ್ಷಿತ ಆಸ್ತಿಯೆಂದು ಪರಿಗಣಿಸಲಾಗುತ್ತದೆ. ಅದು ಆರ್ಥಿಕ ಅಸ್ಥಿರತೆಗಳ ಸಮಯದಲ್ಲಿ ದೇಶವನ್ನು ಕಾಪಾಡುತ್ತದೆ. ವಿಶ್ವ ಆರ್ಥಿಕ ಮಾರುಕಟ್ಟೆಗಳಲ್ಲಿ ಡಾಲರ್ ಆಧಿಪತ್ಯವನ್ನು ಕಡಿಮೆಗೊಳಿಸಲು ಚಿನ್ನದ ಪಾಲನ್ನು ಹೆಚ್ಚಿಸುವುದು ಒಂದು ತಂತ್ರಗಾರಿಕೆಯ ಕ್ರಮ. ಈ ಕಾರಣಕ್ಕಾಗಿಯೇ ಅಮೆರಿಕ, ಯುರೋಪ್ ತರದ ದೇಶಗಳು ಭಾರತದ ಮೇಲೆ ಗಮನ ಹರಿಸುತ್ತಿವೆ. ಭಾರತೀಯ ಮನೆಗಳಲ್ಲಿರುವ 34,600 ಟನ್ ಚಿನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು ಅಥವಾ ವಿಶ್ವ ಮಾರುಕಟ್ಟೆಯಲ್ಲಿ ಬಳಸಲು ಸಿದ್ಧವಾಗಿದೆ. ಈ ಖಜಾನೆ ಭಾರತವನ್ನು ಆರ್ಥಿಕ ಸೂಪರ್ ಪವರ್ ಆಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಮುಂದಿನ ದಶಕಗಳಲ್ಲಿ ಭಾರತ ಆರ್ಥಿಕ ಶಕ್ತಿಯಾಗಿ ಅಪೂರ್ವ ಎತ್ತರಗಳನ್ನು ತಲುಪಲಿದೆ. ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ದೃಢಪಡಿಸಿಕೊಳ್ಳಲು ಸಿದ್ಧವಾಗಿದೆ. ಭಾರತದ ಆರ್ಥಿಕ ಗುರಿಗಳು ಅತ್ಯಂತ ಆಕರ್ಷಣೀಯವಾಗಿ ಮತ್ತು ತಂತ್ರಗಾರಿಕೆಯಾಗಿ ರೂಪಿಸಲಾಗಿದೆ. ಆರ್ಥಿಕ ವರ್ಷ 2027ರಲ್ಲಿ ಭಾರತದ ಸ್ಥೂಲ ರಾಷ್ಟ್ರೀಯ ಉತ್ಪನ್ನ ಜಿಡಿಪಿ $5 ಟ್ರಿಲಿಯನ್ ತಲುಪಬೇಕೆಂಬ ಗುರಿ ಹೊಂದಿದೆ. ಈ ಪ್ರಯಾಣ ನಿಲ್ಲದೆ 2034ರಲ್ಲಿ ಜಿಡಿಪಿ $10 ಟ್ರಿಲಿಯನ್, 2043ರಲ್ಲಿ $20 ಟ್ರಿಲಿಯನ್ ಮತ್ತು 2048ರಲ್ಲಿ $30 ಟ್ರಿಲಿಯನ್ ತಲುಪಬೇಕೆಂಬುದು ಭಾರತದ ಆಶಯ. ಈ ಗುರಿಗಳು ಕೇವಲ ಸಂಖ್ಯೆಗಳ ಬಗ್ಗೆ ಮಾತ್ರವಲ್ಲ. ಅವು ಭಾರತದ ಆರ್ಥಿಕ ಬೆಳವಣಿಗೆ, ವಿಶ್ವಮಟ್ಟದ ಗುರುತಿಸುವಿಕೆ ಮತ್ತು ದೀರ್ಘಕಾಲಿಕ ಸ್ಥಿರತೆಯನ್ನು ಸೂಚಿಸುವ ಸಂಕೇತಗಳು. ಈ ಆರ್ಥಿಕ ಗುರಿಗಳು ಭಾರತದ ಆಕಾಂಕ್ಷೆಗಳನ್ನು ಮತ್ತು ಅದರ ಆರ್ಥಿಕ ವ್ಯವಸ್ಥೆಯ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಈ ಗುರಿಗಳನ್ನು ಸಾಧಿಸಲು ಭಾರತ ಹಲವು ಕ್ಷೇತ್ರಗಳಲ್ಲಿ ಸಮಗ್ರವಾಗಿ ಕೆಲಸ ಮಾಡುತ್ತಿದೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ತರದ ಕಾರ್ಯಕ್ರಮಗಳು ದೇಶದಲ್ಲಿ ಹೂಡಿಕೆಗಳನ್ನು ಆಕರ್ಷಿಸುವ ಮೂಲಕ, ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುತ್ತಿವೆ. ಅಷ್ಟೇ ಅಲ್ಲದೆ ಭಾರತದ ಯುವ ಜನಸಂಖ್ಯೆ, ತಾಂತ್ರಿಕ ಆವಿಷ್ಕಾರಗಳು ಮತ್ತು ನೀತಿ ಸುಧಾರಣೆಗಳು ಈ ಗುರಿಗಳನ್ನು ಸಾಧಿಸುವಲ್ಲಿ ಕೀಲಕ ಪಾತ್ರ ವಹಿಸುತ್ತವೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಏಷ್ಯಾ ಪೆಸಿಫಿಕ್ ನಿರ್ದೇಶಕ ಕೃಷ್ಣ ಶ್ರೀನಿವಾಸನ್ ಹೇಳಿದಂತೆ, ಮುಕ್ತ ವ್ಯಾಪಾರ ಮತ್ತು ಸುಧಾರಣೆಗಳು ಭಾರತವನ್ನು ಜಾಗತಿಕ ಸಪ್ಲೈ ಚೈನ್ಗಳಲ್ಲಿ ಸಂಯೋಜಿಸುತ್ತವೆ. ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ. ಆದರೆ ಈ ಆಕರ್ಷಣೀಯ ಗುರಿಗಳನ್ನು ಸಾಧಿಸುವುದು ಅಷ್ಟೂ ಸುಲಭದ ಕೆಲಸವಲ್ಲ. ಭಾರತ ಹಲವು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಜಾಗತಿಕ ವ್ಯಾಪಾರದಲ್ಲಿ ಅಸ್ಥಿರತೆಗಳು, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೇರಲಾಗುವ ಟ್ಯಾರಿಫ್ಗಳು ಮತ್ತು ಅಮೆರಿಕನ್ ಡಾಲರ್ ಬಲಪಡುವುದು ತರದ ಅಂಶಗಳು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಬಹುದು. ಈ ಸವಾಲುಗಳು ಭಾರತದ ರಫ್ತುಗಳನ್ನು, ವಿದೇಶಿ ಹೂಡಿಕೆಗಳನ್ನು ಮತ್ತು ಆರ್ಥಿಕ ಸ್ಥಿರತೆಯನ್ನು ಪ್ರಭಾವಿಸಬಹುದು. ಅಷ್ಟೇ ಅಲ್ಲದೆ ದೇಶೀಯವಾಗಿಯೂ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ, ಕೌಶಲ ತರಬೇತಿ ಮತ್ತು ಪರಿಣಾಮಕಾರಿ ನೀತಿ ಅನುಷ್ಠಾನ ತರದ ಅಂಶಗಳು ಕೀಲಕ. ಈ ಸವಾಲುಗಳನ್ನು ಮೀರಲು ಭಾರತ ತನ್ನ ನೀತಿಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಬೇಕು, ಅಂತಾರಾಷ್ಟ್ರೀಯ ಸಹಕಾರವನ್ನು ಹೆಚ್ಚಿಸಬೇಕು ಮತ್ತು ದೇಶೀಯ ಬೇಡಿಕೆಯನ್ನು ಬಲಪಡಿಸಬೇಕು. ಈ ಆರ್ಥಿಕ ಪ್ರಯಾಣ ಕೇವಲ ಸಂಖ್ಯಾತ್ಮಕ ಗುರಿಗಳ ಬಗ್ಗೆ ಮಾತ್ರವಲ್ಲ. ಇದು ಭಾರತದ ಸ್ಥಿರತೆ, ಸ್ವಾವಲಂಬನೆ ಮತ್ತು ವಿಶ್ವಮಟ್ಟದಲ್ಲಿ ಗುರುತಿಸುವಿಕೆ ಸಾಧಿಸುವುದು. ಭಾರತದ ಚಿನ್ನದ ಭಂಡಾರಗಳು, ಡಿಜಿಟಲ್ ಕ್ರಾಂತಿ ಮತ್ತು ಯುವ ಜನಸಂಖ್ಯೆ ಈ ಗುರಿಗಳನ್ನು ಸಾಧಿಸುವಲ್ಲಿ ಬಲವಾದ ಅಡಿಪಾಯವಾಗಿ ನಿಲ್ಲುತ್ತವೆ. ಈ ಗುರಿಗಳ ಸಾಧನೆಯ ಮೂಲಕ ಭಾರತ ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರ, ರಾಜಕೀಯ ವೇದಿಕೆಗಳು ಮತ್ತು ಸಾಂಸ್ಕೃತಿಕ ಪ್ರಭಾವದಲ್ಲೂ ಒಂದು ಬಲವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಈ ಪ್ರಯಾಣ ಎಲ್ಲಾ ಭಾರತೀಯರಿಗೂ ಹೆಮ್ಮೆಯ ವಿಷಯವಾಗಿ ನಿಲ್ಲುತ್ತದೆ ಮತ್ತು ದೇಶದ ಭವಿಷ್ಯದ ಅವಕಾಶಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಭಾರತ ತನ್ನ ಚಿನ್ನದ ಭಂಡಾರಗಳ ವಿಷಯದಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿ ವಿಶ್ವ ವೇದಿಕೆಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಖಾಸಗಿ ಮತ್ತು ಅಧಿಕೃತ ಚಿನ್ನದ ಭಂಡಾರಗಳಲ್ಲಿ ಇತರ ದೇಶಗಳನ್ನೆಲ್ಲ ಹಿಂದಿಕ್ಕಿ ಭಾರತ ತನ್ನ ಆರ್ಥಿಕ ಮತ್ತು ತಂತ್ರಗಾರಿಕೆಯ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸಿದೆ. ಈ ಸಾಧನೆ ಭಾರತವನ್ನು ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ರಾಜಕೀಯ ವೇದಿಕೆಗಳಲ್ಲಿ ಒಂದು ಬಲವಾದ ಶಕ್ತಿಯಾಗಿ ನಿಲ್ಲಿಸಿದೆ.
ಸಣ್ಣ ದೇಶಗಳಿಂದ ಸೂಪರ್ ಪವರ್ ದೇಶಗಳವರೆಗೆ ಯಾರೂ ಭಾರತದ ಈ ಆಧಿಪತ್ಯವನ್ನು ನಿರ್ಲಕ್ಷಿಸಲಾರರು. ಏಕೆಂದರೆ ಈ ಸಾಧನೆ ದೇಶದ ಆರ್ಥಿಕ ಸ್ಥಿರತೆ, ವಿಶ್ವಾಸ ಮತ್ತು ಭವಿಷ್ಯದ ಅವಕಾಶಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಚಿನ್ನ ಕೇವಲ ಒಂದು ಲೋಹ ಮಾತ್ರವಲ್ಲ. ಇದು ಆರ್ಥಿಕ ಭದ್ರತೆ, ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ತಂತ್ರಗಾರಿಕೆಯ ಪ್ರಾಮುಖ್ಯತೆಯ ಸಂಕೇತ. ಭಾರತದ ಈ ಮಹಾ ಸಾಧನೆ ದೇಶೀಯ ನೀತಿಗಳು, ಜನರ ವಿಶ್ವಾಸ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿನ ಸಮನ್ವಯದ ಫಲಿತಾಂಶ. ಇದು ಎಲ್ಲಾ ಭಾರತೀಯರಿಗೂ ಹೆಮ್ಮೆಯ ವಿಷಯ. ಈ ಅದ್ಭುತ ಸಾಧನೆಯನ್ನು ಆಚರಿಸಲು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರೊಂದಿಗೆ ಶೇರ್ ಮಾಡಿ. ಈ ದೊಡ್ಡ ಸಾಧನೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇಂಥ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ತಾಜಾ ಅಪ್ಡೇಟ್ಗಳು ಮತ್ತು ಮಾಹಿತಿಗಾಗಿ ಬೆಲ್ ಐಕಾನ್ನು ಆಲ್ ಆಪ್ಷನ್ನಲ್ಲಿ ಸೆಟ್ ಮಾಡಿ. ಹೀಗೆ ನೀವು ಯಾವುದೇ ವಿಡಿಯೋವನ್ನು ಮಿಸ್ ಮಾಡದಿರಿ. ಜೈ ಶ್ರೀರಾಮ್.